ಇನ್ನು ಕೈಪಾಳ್ಯದಲ್ಲಿ ಕುರ್ಚಿ ಕದನ ಜೋರಾಗಿರೋ ಹೊತ್ತಲ್ಲೇ ಗೃಹ ಸಚಿವ ಪರಮೇಶ್ವರ್ ರಾಜೀನಾಮೆ ಮಾತನಾಡಿದ್ದಾರಂತೆ. ಪರಂ ಮಾತಿಗೆ ಬಿಜೆಪಿಗರು ಕೂಡ ಕೆಂಡ ಕಾರಿದ್ದಾರೆ. ಹೋಮ್ ಮಿನಿಸ್ಟರ್ ಹೇಳಿಕೆ ಇದೀಗ ಸಂಚಲನಕ್ಕೆ ಕಾರಣವಾಗಿದೆ. ರಿಪೋರ್ಟ್. ಇಷ್ಟು ನಿರಾಸೆ ಆಗಿರ್ಬೋದು. ನಮ್ಮ ಕೈಗೆ ಸಿಗೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅವ್ರನ್ನ ಮಾತಾಡಿಸ್ಲಿಲ್ಲ. ಆದ್ರೆ ಸಮಯ ನನ್ನ ಕೈಗೆ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ಮ ಜೊತೆಲಿ ಕೇಳಿದ್ರಲ್ಲ, ರಾಜೀನಾಮೆ ನಾಳೆಯೇ ರಾಜೀನಾಮೆ. ನೀವು ಹೇಳಿದ್ರೆ ಈ ಕ್ಷಣವೇ ರಾಜೀನಾಮೆ ಕೊಡ್ತೀನಿ ಎಂದು ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಸಚಿವ ಪರಮೇಶ್ವರ್ ದಿಢೀರ್ ರಾಜೀನಾಮೆ ಮಾತು, ಸಂಚಲನ ಮೂಡಿಸಿದ ಹೋಮ್ ಮಿನಿಸ್ಟರ್ ಹೇಳಿಕೆ. ಗೃಹ ಸಚಿವ ಪರಮೇಶ್ವರ್ ಆಡಿದ ಈ ರಾಜೀನಾಮೆ ಮಾತು ಸಂಚಲನ ಸೃಷ್ಟಿಸಿದೆ. ಕೈಪಾಳ್ಯದಲ್ಲಷ್ಟೇ ಅಲ್ಲ, ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಇದ್ದಕ್ಕಿದ್ದಂತೆ ಪರಮೇಶ್ವರ್ ರಾಜೀನಾಮೆ ಮಾತಾಡಿದ್ದು ಯಾಕೆ ಅನ್ನೋ ಮಹಾ ಪ್ರಶ್ನೆ ಉದ್ಭವವಾಗಿದೆ. ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ಮ ಜೊತೆಲಿ ಕಾರ್ಯಕರ್ತರಿಗೆ ಸಮಯ ಕೊಡಕ್ಕಾಗ್ತಾ ಇಲ್ಲ, ಅದಕ್ಕಾಗಿ ರಾಜೀನಾಮೆ ಕೊಡಲು ಸಿದ್ಧ ಎಂದ್ರು ಪರಮೇಶ್ವರ್. ಆದ್ರೆ ರಾಜೀನಾಮೆ ಮಾತಿನ ಹಿಂದೆ ಬೇರೆ ಮರ್ಮ ಅಡಗಿದಂತೆ ಕಾಣ್ತಿದೆ. ಗೃಹ ಇಲಾಖೆ ನಿರ್ವಹಿಸಲಾಗದೆ ಪರಂ ಈ ನಿರ್ಧಾರಕ್ಕೆ ಬಂದ್ರಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಇಷ್ಟು ನಿರಾಸೆ ಆಗಿರ್ಬೋದು. ನಮ್ಮ ಕೈಗೆ ಸಿಗೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅವ್ರನ್ನ ಮಾತಾಡಿಸ್ಲಿಲ್ಲ. ಇದೆಲ್ಲ ಅನ್ಸುತ್ತೆ, ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ಮ ಜೊತೆಲಿ ಮೂರ್ಖತನದ ಪರಮಾವಧಿ ವಿಜಯೇಂದ್ರ ಕಿಡಿ. ಪರಮೇಶ್ವರ್ ಮಾತಿಗೆ ವಿಜೇಂದ್ರ ಸಿಡಿಮಿಡಿಗೊಂಡಿದ್ದು ಇದು ಮೂರ್ಖತನದ ಪರಮಾವಧಿ ಅಂತ ಕಿಡಿಕಾರಿದ್ದಾರೆ. ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ಎಲ್ಲೊಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಗಟ್ಟಿಗೆ ಇವತ್ತು ಕಾನೂನು ವ್ಯವಸ್ಥೆಯನ್ನು ಕಾಪಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದನ್ನು ಮಾಡೋದು ಬಿಟ್ಟು ಈ ರೀತಿ ಈ ಹೇಳಿಕೆಯನ್ನು ಕೊಟ್ಟರೆ ಇನ್ನೂ ಕೂಡ ದೇಶದ್ರೋಹಿಗಳಿಗೆ, ಈ ಥರ ಕೊಲೆಗಡಕರಿಗೆ ಇನ್ನೂ ಕೂಡ ಆನೆ ಬಲ ಬಂದಂತಾಗ್ತದೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೆಳವಣಿಗೆಯ ಜೊತೆಗೆ ಸಂಪುಟ ಪುನರ್ರಚನೆ ಚರ್ಚೆ ಕೂಡ ಇದೆ. ಈ ಬೆನ್ನಲ್ಲೇ ಪರಮೇಶ್ವರ್ ಅವರ ರಾಜೀನಾಮೆ ಹೇಳಿಕೆ ಈಗ ಭಾರೀ ಸಂಚಲನ ಹುಟ್ಟುಹಾಕಿದೆ. ಗೃಹ ಇಲಾಖೆ ನಿಭಾಯಿಸಲಾಗದೆ ಪರಂ ರಾಜೀನಾಮೆ ಮಾತಾಡಿದ್ರ ಅನ್ನೋ ಮಾತು ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಈ ಪರಮೇಶ್ವರ್ ಇದ್ದಾರಲ್ಲ, ಪರಮೇಶ್ವರ್ ನಿಜವಾಗ್ಲೂ ಈ ರಿಸೈನ್ಗೂ ಆ ವಿಚಾರಕ್ಕೂ ಸಂಬಂಧ ಇಲ್ಲ. ಆಮೇಲೆ ಅವ್ರು ಏನು ಹೇಳಿದ್ದಾರೆ, ಅಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ ಚುನಾವಣೆಗಳಾಗ ಸರ್ ನೀವು ಬರ್ತಾ ಇಲ್ಲ ಅಂತ ಹೇಳಿದಾಗ, ನೋಡ್ರಪ್ಪ ನನಗೆ ಬರೋಕ್ಕೆ ಹಿಂಗೆ ಬ್ಯುಸಿ ಇದ್ದೀನಿ. ಆಮೇಲೆ ಅವ್ರಿಗೆ ಪಾಪ ಅವ್ರ ಮಕ್ಕಳು ಕೂಡ ಅದನ್ನೇನು ನೋಡ್ಕೋತಾ ಇಲ್ಲ. ಉಳಿದವ್ರಿಗೆಲ್ಲ ಯಾರಾದರೂ ತಮ್ಮನೋ ಅಣ್ಣನೋ ಎಲ್ಲ ನೋಡ್ಕೋತಾರೆ. ಪಾಪ ಪರಮೇಶ್ವರ್ಗೆ ಒಂದು ಸಮಸ್ಯೆ ಇದೆ. ಅವ್ರು ಏನು ಹೇಳಿದ್ರೆ, ನೀವು ಅರ್ಥ ಮಾಡ್ಕೋಬೇಕು, ನಾನು ನಿಮ್ಮ ಜೊತೆ ಇರಬೇಕು, ರಿಸೈನ್ ಮಾಡಿ ಕೂತ್ಕೊಂಡ್ಬಿಡ್ತೀನಿ ಅಂತ. ಅದು ರಿಸೈನ್ ಅಂತ ಹೇಳುವಾಗ ಈ ಗಲಾಟೆ ಆಗ್ತಿರುವಾಗ CM GM ಅಂತೆಲ್ಲ ಹೇಳ್ತಾ ಬರುವಾಗ ಅದು ವಿಷಯ ಆಯಿತು. ಆಮೇಲೆ BJP ನೋಡಿ ಈ ರಾಜಕಾರಣಿಗಳು ಹೆಂಗೆ ಟಂಗು ಟ್ವಿಸ್ಟ್ ಆಗುತ್ತೆ ಅವ್ರದ್ದು ಅಂತ. ಬಾಕಿ ಟೈಮಲ್ಲಿ ರಾಜೀನಾಮೆ ಕೊಡಬೇಕು ಅಂತಿರ್ತಾರೆ. ರಾಜೀನಾಮೆ ಕೊಡ್ತೀವಿ, ಯಾಕಪ್ಪ ರಾಜೀನಾಮೆ ಕೊಡ್ತೀರಿ ಅಂತ. ಹಾಗಾಗಿ ರಾಜಕಾರಣಿಗಳನ್ನು ನಂಬೇಡಿ, ನಂಬರ್ 1. ಆಮೇಲೆ ಕಳೆದ 30 ವರ್ಷಗಳಿಂದ 1989ರಿಂದ ಮಧುಗಿರಿಯಿಂದ ಶುರುವಾಗಿ ಕಳೆದ 30 ವರ್ಷಗಳಿಂದ ರಾಜಕೀಯ ಮಾಡ್ತಾ ಇದ್ದಾರೆ. 6 ಬಾರಿ ಸಚಿವರಾಗಿದ್ದಾರೆ, 3 ಬಾರಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಪಾಪ 2013ರಲ್ಲಿ ಸೋತ ಕಾರಣಕ್ಕಾಗಿ ಅವರು ಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ. ನನಗೀಗಲೂ ಒಂದು ಆಸೆ ಇದೆ, 2013ಕ್ಕೆ ಕಾಂಗ್ರೆಸ್ ಗೆಲ್ಲಿಸಿದ್ದಕ್ಕಾಗಿ ಪರಮೇಶ್ವರ್ ಅವರಿಗೆ ಒಂದು ರಿವಾರ್ಡ್ ಕೊಡೋದಿದ್ರೆ ಅವರನ್ನು ಒಂದು ವೇಳೆ ನಾಟ್ ಓನ್ಲಿ ದಲಿತ ಅಂತಲ್ಲ, ಸಜ್ಜನ ರಾಜಕಾರಣಿ, ಅವರೊಬ್ಬ ಮುಖ್ಯಮಂತ್ರಿ ಆಗಬೇಕು. ಓಕೆ, ಮುಂದೆ ಹೋಗೋಣ. ಇನ್ನು CM ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ದೊಡ್ಡ ಗಂಡಾಂತರ ತಂದೊಡ್ತಾ ಇದೆಯಾ? ಎಲ್ಲ ಅಭಿವೃದ್ಧಿ ಹಣ ಹಾಕಿದ್ದು. ಇನ್ನು ಕೈಪಾಳ್ಯದಲ್ಲಿ ಕುರ್ಚಿ ಕದನ ಜೋರಾಗಿರೋ ಹೊತ್ತಲ್ಲೇ ಗೃಹ ಸಚಿವ ಪರಮೇಶ್ವರ್ ರಾಜೀನಾಮೆ ಮಾತನಾಡಿದ್ದಾರಂತೆ. ಪರಂ ಮಾತಿಗೆ ಬಿಜೆಪಿಗರು ಕೂಡ ಕೆಂಡ ಕಾರಿದ್ದಾರೆ. ಹೋಮ್ ಮಿನಿಸ್ಟರ್ ಹೇಳಿಕೆ ಇದೀಗ ಸಂಚಲನಕ್ಕೆ ಕಾರಣವಾಗಿದೆ. ರಿಪೋರ್ಟ್. ಇಷ್ಟು ನಿರಾಸೆ ಆಗಿರ್ಬೋದು. ನಮ್ಮ ಕೈಗೆ ಸಿಗೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅವ್ರನ್ನ ಮಾತಾಡಿಸ್ಲಿಲ್ಲ. ಆದ್ರೆ ಸಮಯ ನನ್ನ ಕೈಗೆ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ಮ ಜೊತೆಲಿ
ಕೇಳಿದ್ರಲ್ಲ, ರಾಜೀನಾಮೆ, ನಾಳೆಯೇ ರಾಜೀನಾಮೆ. ನೀವು ಹೇಳಿದ್ರೆ ಈ ಕ್ಷಣವೇ ರಾಜೀನಾಮೆ ಕೊಡ್ತೀನಿ ಎಂದು ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಸಚಿವ ಪರಮೇಶ್ವರ್ ದಿಢೀರ್ ರಾಜೀನಾಮೆ ಮಾತು ಸಂಚಲನ ಮೂಡಿಸಿದ ಹೋಮ್ ಮಿನಿಸ್ಟರ್ ಹೇಳಿಕೆ. ಗೃಹ ಸಚಿವ ಪರಮೇಶ್ವರ್ ಆಡಿದ ಈ ರಾಜೀನಾಮೆ ಮಾತು ಸಂಚಲನ ಸೃಷ್ಟಿಸಿದೆ. ಕೈಪಾಳ್ಯದಲ್ಲಷ್ಟೇ ಅಲ್ಲ, ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಇದ್ದಕ್ಕಿದ್ದಂತೆ ಪರಮೇಶ್ವರ್ ರಾಜೀನಾಮೆ ಮಾತಾಡಿದ್ದು ಯಾಕೆ ಅನ್ನೋ ಮಹಾ ಪ್ರಶ್ನೆ ಉದ್ಭವ ಆಗಿದೆ. ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಕಾರ್ಯಕರ್ತರಿಗೆ ಸಮಯ ಕೊಡಕ್ಕಾಗ್ತಾ ಇಲ್ಲ, ಅದಕ್ಕಾಗಿ ರಾಜೀನಾಮೆ ಕೊಡಲು ಸಿದ್ಧ ಎಂದ್ರು ಪರಮೇಶ್ವರ್. ಆದ್ರೆ ರಾಜೀನಾಮೆ ಮಾತಿನ ಹಿಂದೆ ಬೇರೆ ಮರ್ಮ ಅಡಗಿದಂತೆ ಕಾಣ್ತಿದೆ. ಗೃಹ ಇಲಾಖೆ ನಿರ್ವಹಿಸಲಾಗದೆ ಪರಂ ಈ ನಿರ್ಧಾರಕ್ಕೆ ಬಂದ್ರ ಅನ್ನೋ ಪ್ರಶ್ನೆ ಕಾಡ್ತಿದೆ. ಇನ್ನೊಂದಿಷ್ಟು ನಿರಾಸೆ ಆಗಿರ್ಬೋದು. ನಮ್ಮ ಕೈಗೆ ಸಿಕ್ಕೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನಾನು ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಮೂರ್ಖತನದ ಪರಮಾವಧಿ ವಿಜಯೇಂದ್ರ ಕಿಡಿ. ಪರಮೇಶ್ವರ್ ಮಾತಿಗೆ ವಿಜೇಂದ್ರ ಸಿಡಿಮಿಡಿಗೊಂಡಿದ್ದು ಇದು ಮೂರ್ಖತನದ ಪರಮಾವಧಿ ಅಂತ ಕಿಡಿಕಾರಿದ್ದಾರೆ. ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ಎಲ್ಲೋ ಒಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಗಟ್ಟಿಗೆ ಇವತ್ತು ಕಾನೂನು ವ್ಯವಸ್ಥೆಯನ್ನು ಕಾಪಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದನ್ನು ಮಾಡೋದು ಬಿಟ್ಟು ಈ ರೀತಿ ಈ ಹೇಳಿಕೆಯನ್ನು ಕೊಟ್ಟರೆ ಇನ್ನೂ ಕೂಡ ದೇಶದ್ರೋಹಿಗಳಿಗೆ, ಈ ಥರ ಕೊಲೆಗಡಕರಿಗೆ ಇನ್ನೂ ಕೂಡ ಆನೆಬಲ ಬಂದಂತ ಆಗ್ತದೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೆಳವಣಿಗೆಯ ಜೊತೆಗೆ ಸಂಪುಟ ಪುನರ್ರಚನೆ ಚರ್ಚೆ ಕೂಡ ಇದೆ. ಈ ಬೆನ್ನಲ್ಲೇ ಪರಮೇಶ್ವರ್ ಅವರ ರಾಜೀನಾಮೆ ಹೇಳಿಕೆ ಈಗ ಭಾರೀ ಸಂಚಲನ ಹುಟ್ಟುಹಾಕಿದೆ. ಗೃಹ ಇಲಾಖೆ ನಿಭಾಯಿಸಲಾಗದೆ ಪರಂ ರಾಜೀನಾಮೆ ಮಾತಾಡಿದ್ರ ಅನ್ನೋ ಮಾತು ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಈ ಪರಮೇಶ್ವರ್ ಇದ್ದಾರಲ್ಲ, ಪರಮೇಶ್ವರ್ ನಿಜವಾಗ್ಲೂ ಈ ರಿಸೈನ್ಗೂ ಆ ವಿಚಾರಕ್ಕೂ ಸಂಬಂಧ ಇಲ್ಲ. ಆಮೇಲೆ ಅವ್ರು ಏನು ಹೇಳಿದ್ದಾರೆ, ಅಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ ಚುನಾವಣೆಗಳಾಗ ಸರ್ ನೀವು ಬರ್ತಾ ಇಲ್ಲ ಅಂತ ಹೇಳಿದಾಗ, ನೋಡ್ರಪ್ಪ ನನಗೆ ಬರೋಕ್ಕೆ ಹಿಂಗೆ ಬ್ಯುಸಿ ಇದ್ದೀನಿ. ಆಮೇಲೆ ಅವ್ರ ಪಾಪ ಅವ್ರ ಮಕ್ಕಳು ಕೂಡ ಅದನ್ನೇನು ನೋಡ್ಕೋತಾ ಇಲ್ಲ. ಉಳಿದವ್ರಿಗೆಲ್ಲ ಯಾರಾದರೂ ತಮ್ಮನೋ ಅಣ್ಣನೋ ಏನೋ ನೋಡ್ಕೋತಾರೆ. ಪಾಪ ಪರಮೇಶ್ವರ್ಗೆ ಒಂದು ಸಮಸ್ಯೆ ಇದೆ. ಅವ್ರು ಏನು ಹೇಳಿದ್ರೆ, ನೀವು ಅರ್ಥ ಮಾಡ್ಕೋಬೇಕು, ನಾನು ನಿಮ್ಮ ಜೊತೆ ಇರಬೇಕು, ರಿಸೈನ್ ಮಾಡಿ ಕೂತ್ಕೊಂಡ್ಬಿಡ್ತೀನಿ ಅಂತ. ಅದು ರಿಸೈನ್ ಅಂತ ಹೇಳುವಾಗ ಈ ಗಲಾಟೆ ಆಗ್ತಿರುವಾಗ CM GM ಅಂತೆಲ್ಲ ಹೇಳ್ತಾ ಬರುವಾಗ ಅದು ವಿಷಯ ಆಯಿತು. ಆಮೇಲೆ BJP ನೋಡಿ ಈ ರಾಜಕಾರಣಿಗಳು ಹೆಂಗೆ ಟಂಗು ಟ್ವಿಸ್ಟ್ ಆಗುತ್ತೆ ಅವ್ರದ್ದು ಅಂತ. ಬಾಕಿ ಟೈಮಲ್ಲಿ ರಾಜೀನಾಮೆ ಕೊಡಬೇಕು ಅಂತಿರ್ತಾರೆ. ರಾಜೀನಾಮೆ ಕೊಡ್ತೀವಿ, ಯಾಕಪ್ಪ ರಾಜೀನಾಮೆ ಕೊಡ್ತೀರಿ ಅಂತ. ಹಾಗಾಗಿ ರಾಜಕಾರಣಿಗಳನ್ನು ನಂಬೇಡಿ, ನಂಬರ್ 1. ಆಮೇಲೆ ಕಳೆದ 30 ವರ್ಷಗಳಿಂದ 1989ರಿಂದ ಮಧುಗಿರಿಂದ ಶುರುವಾಗಿ ಕಳೆದ 30 ವರ್ಷಗಳಿಂದ ರಾಜಕೀಯ ಮಾಡ್ತಾ ಇದ್ದಾರೆ. 6 ಬಾರಿ ಸಚಿವರಾಗಿದ್ದಾರೆ, 3 ಬಾರಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಪಾಪ 2013ರಲ್ಲಿ ಸೋತ ಕಾರಣಕ್ಕಾಗಿ ಅವರು ಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ. ನನಗೀಗಲೂ ಒಂದು ಆಸೆ ಇದೆ, 2013ಕ್ಕೆ ಕಾಂಗ್ರೆಸ್ ಗೆಲ್ಲಿಸಿದ್ದಕ್ಕಾಗಿ ಪರಮೇಶ್ವರ್ ಅವರಿಗೆ ಒಂದು ರಿವಾರ್ಡ್ ಕೊಡೋದಿದ್ರೆ ಅವರನ್ನು ಒಂದು ವೇಳೆ ನಾಟ್ ಓನ್ಲಿ ದಲಿತ ಅಂತಲ್ಲ, ಸಜ್ಜನ ರಾಜಕಾರಣಿ, ಅವರೊಬ್ಬ ಮುಖ್ಯಮಂತ್ರಿ ಆಗಬೇಕು. ಓಕೆ, ಮುಂದೆ ಹೋಗೋಣ. ಇನ್ನು CM ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ದೊಡ್ಡ ಗಂಡಾಂತರ ತಂದೊಡ್ತಾ ಇದೆಯಾ? ಎಲ್ಲ ಅಭಿವೃದ್ಧಿ ಹಣ ಹಾಕಿ